ಶ್ರೀಗುರುಭ್ಯೋ ನಮಃ. ನರಸಿಂಹೋ ಕಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ವ್ಯಾಕರಣಾಮೃತದಲ್ಲಿ ತೃತೀಯ ಪಾಠ ಅವ್ಯಯಂ ಅವ್ಯಯೀಭಾವಶ್ಚ ಹಾಗೆ ಅಂತ. ಭಾಷಾಯಾಂ ಶಬ್ದಾಃ ತಾವತ್ ದ್ವಿವಿಧಾಃ. ಸಂಸ್ಕೃತ ಭಾಷೆಯಲ್ಲಿ ಎರಡು ಶಬ್ದಗಳು ಇದೆ. ಸಂಸ್ಕೃತ ಭಾಷೆಯಲ್ಲಿ ಎರಡು ಶಬ್ದಗಳು ಯಾವುದು? ಅನವ್ಯಯಂ ಅವ್ಯಯಂ ಚ ಇತಿ. ಕೆಲವುದು ಅನವ್ಯಯ. ಅನವ್ಯಯ ಅಂದ್ರೆ ಅವ್ಯಯ ಇಲ್ಲದೇ ಇರೋದು. ಇನ್ನೊಂದು ಅವ್ಯಯ ಹಾಗೆ ಅಂತ. ಅನವ್ಯಯಂ ಅವ್ಯಯಂ ಚ ಇತಿ. ಪ್ರಾಯಃ ಅನವ್ಯಯ ಶಬ್ದಾಃ ಲಿಂಗಂ ವಿಭಕ್ತಿಂ ವಚನಂ ಚ ಅನುಸೃತ್ಯ ಭಿನ್ನ ರೂಪಾಃ ಭವಂತಿ. ಪ್ರಾಯಃ ಶಬ್ದಗಳು ಏನಾಗಿರುತ್ತವೆ? ಅನವ್ಯಯ ಶಬ್ದಗಳೇ ಆಗಿರುತ್ತವೆ. ಅನವ್ಯಯ ಶಬ್ದಗಳೇ ಜಾಸ್ತಿ, ಅವ್ಯಯಗಳು ಭಾರಿ ಕಡಿಮೆ ಇದೆ. ಅನವ್ಯಯ ಶಬ್ದಗಳು ಅದರಲ್ಲಿ ಏನಿರುತ್ತದೆ? ಪ್ರತಿಯೊಂದು ಶಬ್ದಕ್ಕೂ ಕೂಡ ಬೇರೆ ಬೇರೆ ರೂಪಗಳು ಇರುತ್ತದೆ. ಬೇರೆ ಬೇರೆ ಅನವ್ಯಯ ಶಬ್ದಗಳಿಗೆ ಏನಿರುತ್ತದೆ? ಯಾವುದನ್ನು ಅನುಸರಿಸಿ? ಲಿಂಗ ವಿಭಕ್ತಿ ವಚನವನ್ನು ಅನುಸರಿಸಿ ಒಂದೊಂದು ಲಿಂಗಕ್ಕೂ ಒಂದೊಂದು ರೂಪ, ಒಂದೊಂದು ವಚನಕ್ಕೂ ಒಂದೊಂದು ರೂಪ, ಒಂದೊಂದು ವಿಭಕ್ತಿಗೂ ಒಂದೊಂದು ರೂಪ. ಲಿಂಗಂ ವಿಭಕ್ತಿಂ ವಚನಂ ಚ ಅನುಸೃತ್ಯ. ಲಿಂಗ ವಿಭಕ್ತಿ ವಚನವನ್ನು ಅನುಸರಿಸಿ ಭಿನ್ನ ರೂಪಾಃ ಭವಂತಿ. ಬೇರೆ ಬೇರೆ ರೂಪಗಳು ಇರುತ್ತವೆ. ಉದಾಹರಣೆಗೆ ಕಿಂ ಶಬ್ದ ಪುಲ್ಲಿಂಗದಲ್ಲಿ ಕಹ ಕೌಕೆ ಪ್ರಥಮ, ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ ಪ್ರಥಮ, ನಪುಂಸಕಲಿಂಗದಲ್ಲಿ ಕಿಂ ಕೆ ಕಾನ್. ಈ ರೀತಿಯಾಗಿ ಲಿಂಗ ವಿಭಕ್ತಿ ವಚನ ಇದನ್ನು ಅನುಸರಿಸಿ ಏನ್ ಬರುತ್ತದೆ? ಬೇರೆ ಬೇರೆ ಶಬ್ದ ರೂಪಗಳು ಬರುತ್ತವೆ. ಮೂಲ ಪ್ರಾತಿಪದಿಕ ಒಂದು ಇರುತ್ತದೆ, ಪ್ರತ್ಯಯಗಳು ಸೇರಿ ಸೇರಿ ಬೇರೆ ಬೇರೆ ರೂಪಗಳು ಬರುತ್ತದೆ ಹಾಗೆ ಅಂತ. ಲಿಂಗಂ ಅನುಸೃತ್ಯ ತಟ ಶಬ್ದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ಹಿಂದೆ ನೋಡಿದ್ದೀವಿ. ತಟಃ ಪುಲ್ಲಿಂಗದಲ್ಲಿ ಪುಲ್ಲಿಂಗೇ ತಟಃ, ಸ್ತ್ರೀಲಿಂಗೇ ತಟಿ, ನಪುಂಸಕಲಿಂಗೇ ತಟಂ ಇತಿ. ತಟಂ ತಟೆ ತಟಾನಿ. ವಿಭಕ್ತಿ ವಚನಂ ಚ ಅನುಸೃತ್ಯ ಹಾಗೆ ಅಂತ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ವಿಭಕ್ತಿ ವಚನ ಅಂದ್ರೆ ಎಷ್ಟು ವಿಭಕ್ತಿ ಇದೆ? 7 ವಿಭಕ್ತಿ. ಎಷ್ಟು ವಚನ ಇದೆ? 3 ವಚನ ಇದೆ. ಆ ವಿಭಕ್ತಿ ವಚನಕ್ಕೆ ತಕ್ಕಂತೆ ತಟಃ ತಟೌ ತಟಾಹ ಪ್ರಥಮ, ತಟಂ ತಟೌ ತಟಾನ್ನ ದ್ವಿತೀಯ, ತಟೇನ ತಟಾಭ್ಯಾಂ ತಟೈಃ ತೃತೀಯ, ತಟಾಯ ತಟಾಭ್ಯಾಂ ತಟೇಭ್ಯಃ ಚತುರ್ಥಿ, ತಟಾತ್ ತಟಾಭ್ಯಾಂ ತಟೇಭ್ಯಃ ಪಂಚಮಿ, ತಟಸ್ಯ ತಟಯೋಃ ತಟಾನಾಂ ಷಷ್ಠಿ, ತಟೇ ತಟಯೋಃ ತಟೇಷು ಸಪ್ತಮಿ, ಹೇ ತಟ ಹೇ ತಟೌ ಹೇ ತಟಾಹ ಸಂಬೋಧನಂ. ರಾಮ ಶಬ್ದ ಇದ್ದಂಗೆ ನಡೀತದೆ. ಈ ರೀತಿಯಾಗಿ ಲಿಂಗವನ್ನು ಅನುಸರಿಸಿ ಬೇರೆ ಬೇರೆ ರೂಪಗಳು ಬರುತ್ತವೆ. ವಿಭಕ್ತಿ ವಚನವನ್ನ ಅನುಸರಿಸಿ ಬೇರೆ ಬೇರೆ ರೂಪಗಳು ಬರುತ್ತವೆ. ಇದೆಲ್ಲ ಏನು? ಅನವ್ಯಯ ಶಬ್ದಗಳು ಅಂತ. ಇನ್ನು ಅವ್ಯಯಗಳು ಅಂದರೆ ಏನು? ಕಿಂತು ಕೇಚನ ಶಬ್ದಾಃ ಲಿಂಗಾದಿಕಂ ಅನುಸೃತ್ಯ ಭಿನ್ನ ರೂಪಾಃ ನ ಭವಂತಿ. ಆದರೆ ಕೆಲವು ಶಬ್ದಗಳು ಯಾವುದು ಅವ್ಯಯ ಅಂತ ಇದೆ ಅದು ಲಿಂಗಾದಿಕಂ ಅನುಸೃತ್ಯ, ಲಿಂಗ ವಿಭಕ್ತಿ ವಚನ ಇವು ಆದಿಪದದಿಂದ ಅದೆಲ್ಲ ಇಟ್ಕೋಬೇಕು. ವಿಭಕ್ತಿ ವಚನ ಎಲ್ಲ ಇಟ್ಕೋಬೇಕು. ಅದನ್ನು ಅನುಸರಿಸಿ ಭಿನ್ನ ರೂಪಾಃ ನ ಭವಂತಿ. ಬೇರೆ ಬೇರೆ ರೂಪಗಳು ಬರೋದಿಲ್ಲ. ಏಕ ಪ್ರಕಾರವಾಗಿ ಒಂದೇ ರೂಪ ಇರುತ್ತದೆ. ತೇ ಏವ ಅವ್ಯಯಾನಿ ಇತ್ಯುಚ್ಯಂತೆ. ಅವುಗಳನ್ನೇ ಅವ್ಯಯಗಳು ಎಂದು ಕರೆಯಲ್ಪಡುತ್ತವೆ. ಅವ್ಯಯಸ್ಯ ಲಕ್ಷಣಂ ಇತ್ತಂ ಉಕ್ತಂ ಅಸ್ತಿ. ಅವ್ಯಯದ ಲಕ್ಷಣ ಅಂದ್ರೆ ಏನು? ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಲಕ್ಷಣ ಅಂದ್ರೆ ಏನು? ಲಕ್ಷಣ ಅಂದ್ರೆ ಅದು ಅಸಾಧಾರಣ ಧರ್ಮ ಅಂತ ಕರೀತಾರೆ. ಲಕ್ಷಣ ಅಂದ್ರೆ ಏನು? ಅಸಾಧಾರಣ ಧರ್ಮ. ಸಾಧಾರಣ ಧರ್ಮ ಅಂದ್ರೆ ಏನು? ಕಾಮನ್ ಪ್ರಾಪರ್ಟಿ ಅಂತ ಅರ್ಥ. ಎಲ್ಲರಲ್ಲೂ ಇರುವ ಒಂದು ಧರ್ಮವನ್ನ ಸಾಧಾರಣ ಧರ್ಮ ಅಂತ ಕರಿತೀವಿ. ಅಸಾಧಾರಣ ಧರ್ಮ ಹಾಗೆಂದ್ರೆ ಈ ತರ ನಾಮ ಹಚ್ಕೊಂಡಿರೋರು ಯಾರು? ಅಸಾಧಾರಣ ಧರ್ಮ. ಯಾಕೆ? ಇಲ್ಲಿ ಯಾರು ಹಂಗೆ ಕಾಣಿಸ್ತಾನೆ ಇಲ್ಲ. ಇಲ್ಲಿರುವ ಏಕೈಕ ವ್ಯಕ್ತಿ ಅಂದರೆ ಯಾರು? ಇವನೊಬ್ಬನೇ. ಈಗ ಹಚ್ಕೊಂಡಿದ್ದಾನೆ.
ಹೌದಲ್ಲ? ಇನ್ನು ಸರಿಯಾಗಿ ಕ್ಷೌರ ಮಾಡಿಸಿಕೊಳ್ಳದೇ ಇರುವ ವ್ಯಕ್ತಿ ಎಂದರೆ ಯಾರು? ಪ್ರಣವ. ನೋಡಿ, ಅಸಾಧಾರಣ ಧರ್ಮ. ಯಾಕೆ ಎಲ್ಲರೂ ಕ್ಷೌರ ಮಾಡ್ಕೊಂಡಿದ್ದಾರೆ, ಕಾಮನ್ ಪ್ರಾಪರ್ಟಿ ಆಯ್ತು, ಸಾಧಾರಣ ಧರ್ಮ ಆಯ್ತು. ಅಸಾಧಾರಣ ಧರ್ಮ ಅಂದ್ರೆ ಏನು? ಬೇರೆಯವರಲ್ಲಿ ಇರಬಾರ್ದು, ಒಂದು ವ್ಯಕ್ತಿಯಲ್ಲಿ ಮಾತ್ರ ಇರಬೇಕು. ಅದನ್ನ ಅಸಾಧಾರಣ ಧರ್ಮ. ಅದರಿಂದ ಆ ಅಸಾಧಾರಣ ಧರ್ಮವನ್ನು ಎಂತ ಕರೀತಾರೆ? ಲಕ್ಷಣ. ಆ ಲಕ್ಷಣ ಅಂದ್ರೆ ಈ ಅಸಾಧಾರಣ ಧರ್ಮ ಹೇಳಿದ್ರೆ ಏನು ಉಪಯೋಗ ಬಂತು? ಅದನ್ನೇ ಗುರುತಿಸ್ಲಿಕ್ಕೆ ಆಗ್ತದೆ. ಕ್ಷೌರ ಸರಿಯಾಗಿ ಮಾಡಿಸಿಕೊಳ್ಳದೆ ಇದ್ದವನು ಅಂತ ಹೇಳಿದ್ರೆ ಎಲ್ಲರಿಗೂ ಬೆಟ್ಟು ಮಾಡಿಬಿಡ್ತಾರೆ ನೋಡಿ, ಅವನೇ. ಹಾಗೆ ಈಸಿಯಾಗಿ ಕಂಡುಹಿಡಿಲಿಕ್ಕೆ ಆಗ್ತದೆ. ಹೌದೋ ಅಲ್ಲೋ? ಲಕ್ಷಣವನ್ನು ಹೇಳೋದು ಯಾತಕ್ಕೆ? ಕಂಡುಹಿಡಿಯೋದಕ್ಕೆ. ಭೇದ ಇದೆ ನೋಡಿ. ಇವನು ಬೇರೆ, ಅವನು ಬೇರೆ. ಆ ಧರ್ಮಗಳು ಏನ್ ಮಾಡುತ್ತದೆ? ಭೇದವನ್ನ ತಿಳಿಸಿಕೊಡ್ತಾ ಇದೆ. ಈ ವ್ಯಕ್ತಿ ಆ ವ್ಯಕ್ತಿ ಅಲ್ಲ ಅಂತ ತಿಳಿಸಿಕೊಡ್ತಾ ಇದೆ. ಅದೇ ತರ ಅವ್ಯಯ ಅಂದ್ರೆ ಲಕ್ಷಣ ಏನು ಅಂದ್ರೆ ಏನರ್ಥ? ಅವ್ಯಯದಲ್ಲಿ ಮಾತ್ರ ಬರಬೇಕು. ಅವ್ಯಯವನ್ನು ಗುರುತಿಸ್ಲಿಕ್ಕೆ ಅದರಲ್ಲಿ ಮಾತ್ರ ಇರಬೇಕು, ಬೇರೆ ಕಡೆ ಇರಬಾರದು. ಆ ಅಸಾಧಾರಣ ಧರ್ಮವನ್ನ ಲಕ್ಷಣ ಅಂತ ಕರೀತಾರೆ. ಒಟ್ಟು ಅವ್ಯಯದ ಲಕ್ಷಣ ಏನು ಅದನ್ನ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಶು ಚ ಸರ್ವೇಶು ಯನ್ನವ್ಯೇತಿ ತದವ್ಯಯಂ. ತ್ರಿಷು ಲಿಂಗೇಶು ಸದೃಶಂ, 3 ಲಿಂಗದಲ್ಲೂ ಕೂಡ ಸದೃಶವಾಗಿ ಇರುತ್ತದೆ, ಅಂದ್ರೆ ಸೇಮ್ ಇರುತ್ತದೆ ಅಂತ ಅರ್ಥ. ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು, ಎಲ್ಲಾ ವಿಭಕ್ತಿಗಳಲ್ಲೂ ಕೂಡ ಏನಿದೆ? ಸದೃಶವಾಗಿ ಇರ್ತದೆ, ಸಿಮಿಲರೇ ಇರ್ತದೆ, ಸಮನಾಗಿ ಇರ್ತದೆ. ವಚನೇಶು ಚ ಸರ್ವೇಶು, ಎಲ್ಲಾ ವಚನಗಳಲ್ಲೂ ಹೇಗಿರುತ್ತದೆ? ಎನ್ನವ್ಯೇತಿ, ಯಾವುದು ವೇತಿ ಅಂದ್ರೆ ಭಿನ್ನ ಭಿನ್ನವಾಗಿರೋದಿಲ್ಲ, ಅದು ತದ್ ಅವ್ಯಯಂ, ಅದನ್ನ ಅವ್ಯಯ ಅಂತ. ಅಂದ್ರೆ ಒಟ್ಟು ಏನಾಯ್ತು? ಲಿಂಗ ವಿಭಕ್ತಿ ವಚನ ನಿಮಿತ್ತದಿಂದ ಯಾವುದಕ್ಕೆ ಭಿನ್ನ ಭಿನ್ನ ರೂಪಗಳಿಲ್ಲದೆ ಒಂದೇ ರೂಪ ಇರುತ್ತದೋ ಅದನ್ನ ಅವ್ಯಯ ಅಂತ ಕರೀತಾರೆ. ಭಾಷಾಯಾಮ್ ಕಾನಿಚನ ಅವ್ಯಯಾನಿ ಸಿದ್ಧಾನಿ ಅನ್ಯಾನಿ ಕಾನಿಚನ ಸಾಧ್ಯಾನಿ ಭವಂತಿ. ಕೆಲವು ಅವ್ಯಯಗಳು ಏನಾಗಿರುತ್ತದೆ? ಸಿದ್ಧವಾಗಿ ಇರುತ್ತದೆ. ಸಿದ್ಧವಾಗಿದ್ದ ಏನರ್ಥ? ರೆಡಿಯಾಗಿ ಇರ್ತದೆ ಅಂದ್ರೆ ಏನು? ಈಗ ಪೂಜೆಗೆ ಕೆಲವು ಪದಾರ್ಥಗಳು ಏನಾಗಿರುತ್ತದೆ? ಸಿದ್ಧ ಪದಾರ್ಥ ಆಗಿರುತ್ತೆ. ಯಾವುದು? ದೇವರ ತುಳಸಿ, ದೇವರ ಪುಷ್ಪ, ಅದೆಲ್ಲ ಏನು? ಸಿದ್ಧ ಪದಾರ್ಥಗಳು. ಇನ್ನು ಅಡಿಗೆ ಸಾಧ್ಯ, ಸಿದ್ಧ ಸಾಧ್ಯ. ಸಿದ್ಧ ಅಂದ್ರೆ ಸಿದ್ಧವಾಗಿರೋದು, ಸಾಧ್ಯ ಅಂದ್ರೆ ಮಾಡ್ಬೇಕು, ತಯಾರು ಮಾಡ್ಬೇಕು. ಆ ರೀತಿಯಾಗಿ ಅವ್ಯಯಗಳು ಕೆಲವುದು ಸಿದ್ಧವಾಗಿರುತ್ತದೆ, ಕೆಲವುದು ಸಾಧ್ಯವಾಗಿರುತ್ತದೆ, ಸಿದ್ಧಪಡಿಸ್ಬೇಕು. ಸಿದ್ಧಾನಿ ಅವ್ಯಯಾನಿ ಉಚ್ಚೈಹಿ ನೀಚೈಹಿ ಯುಗಪತ್ ಪೃಥಕ್, ಇದೆಲ್ಲ ಸಿದ್ಧಾನಿ ಅವ್ಯಯಾನಿ ಎಂಬ ಅದಕ್ಕೆ ಉದಾಹರಣೆ. ಇನ್ನು ಸಾಧ್ಯಾನಿ ಅವ್ಯಯಾನಿ, ಇದರ ಅರ್ಥ ಗೊತ್ತಿದಲ್ವ? ಉಚ್ಚೈಹಿ ಜೋರಾಗಿ ಅಥವಾ ಮೇಲಕ್ಕೆ ಅಂತ ಅರ್ಥ, ನೀಚೈಹಿ ಕೆಳಗೆ ಅಂತ ಅರ್ಥ. ಆ ತರ ಯುಗಪತ್ ಒಟ್ಟಿಗೆ, ಪೃಥಕ್ ಬೇರೆ ತರ ಅರ್ಥ ಬರ್ತದೆ. ಅದೇ ತರ ಸಾಧ್ಯಾನಿ, ಕೆಲವುದೇನ್ ಮಾಡಬೇಕು? ಧಾತು ಜೊತೆಗೆ ಕೆಲವು ಪ್ರತ್ಯಯಗಳು ಬಂದು ಅದು ಅವ್ಯಯವಾಗಿ ಬರ್ತದೆ. ನಾವು ನೋಡಿದ್ದೀವಿ, ಕೃತ್ ಪ್ರತ್ಯಯ ಕೃದಂತ ನೋಡುವಾಗ ನೋಡಿದ್ದೀವಿ. ಕೃ ಧಾತು ಜೊತೆಗೆ ತ್ವಾಂತ ಅವ್ಯಯ, ತ್ವಾ ಪ್ರತ್ಯಯ ಸೇರಿ ಏನಾಯ್ತು? ಕೃತ್ವಾ ಅಂತ ಅವ್ಯಯ ಆಯ್ತು. ಹೊಸದಾಗಿ ಅವ್ಯಯ, ಇದು ಸಾಧ್ಯ, ಸಿದ್ಧವಾಗಿಲ್ಲ. ಸಿದ್ಧವಾಗಿದ್ದದ್ದು ಕೃ ಧಾತು ಅಷ್ಟೇ, ಅದ್ರ ಜೊತೆಗೆ ತ್ವಾ ಸೇರಿ ಕೃತ್ವಾ, ಅದು ಅವ್ಯಯ ಆಯ್ತು, ಮಾಡಿ. ಹಾಗೆ ಅಂತ ಅದಕ್ಕೆ ಸತ್ಕೃತ್ಯ, ಆಗಂತುಂ, ಇದೆಲ್ಲ ಉದಾಹರಣೆ. ತದಾ, ಕುತ್ರ, ಕಥಂ, ಯತಃ, ಉಪಕೃಷ್ಣಂ, ಅಧಿಹರಿ ಇತ್ಯಾದೀನಿ, ಇದೆಲ್ಲ ಏನು? ಸಾಧ್ಯಾನಿ ಅವ್ಯಯಾನಿ ಇತ್ಯರ್ಥ. ಇನ್ನು ಅವ್ಯಯೀಭಾವಂ ಸಮಾಸಃ, ಹಾಗೆ ಅಂತ. ಅವ್ಯಯ ಅಂದ್ರೆ ಏನು ಅಂತ ಅರ್ಥ ಆಯ್ತು ನಮಗೆ. ಅವ್ಯಯೀಭಾವ ಸಮಾಸ ಹಾಗೆ ಅಂದ್ರೆ ಏನು ನಾವು ನೋಡಿದ್ದೀವಿ. ಅವ್ಯಯೀಭಾವ ಸಮಾಸ ಅಂದ್ರೆ ಯಾವುದು? ಪ್ರಾಯ ಪೂರ್ವ ಪದಾರ್ಥ ಪ್ರಧಾನ ಅವ್ಯಯೀಭಾವ ಸಮಾಸ ಅಂತ ನಾವು ನೋಡಿದ್ದೀವಿ. ಉದಾಹರಣಂ ಉಪಕೃಷ್ಣಂ ಅಂದ್ರೆ ಕೃಷ್ಣನ ಸಮೀಪದಲ್ಲಿ ಅಂತ.
ಇನ್ನು ಇದನ್ನ ತಿಳಿಸಿಕೊಡು ಅನವ್ಯಯಂ ಅವ್ಯಯಂ ಭವತಿ ಇತಿ ಅವ್ಯಯೀ ಭಾವ. ಯಾವುದು ಅನವ್ಯಯವಾಗಿದೆಯೋ ಅವ್ಯಯವಲ್ಲದಾಗಿದೆಯೋ ಅದೇನಾಗ್ತದೆ? ಅವ್ಯಯವಾಗ್ತದೆ. ಅನವ್ಯಯವನ್ನ ಅವ್ಯಯವಾಗಿ ಕನ್ವರ್ಟ್ ಮಾಡೋದು ಯಾವುದು? ಅವ್ಯಯೀ ಭಾವ ಸಮಾಸ. ಆ ಸಮಾಸ ಏನ್ ಮಾಡ್ತದೆ? ಅನವ್ಯಯವನ್ನು ಅವ್ಯಯವಾಗಿ ಬದಲಾವಣೆ ಮಾಡಿಸ್ತದೆ. ಸಮಾಸಾತ್ ಪೂರ್ವಂ ಅನವ್ಯಯಂ. ಸಮಾಸ ಅಂದ್ರೆ ಅರ್ಥ ಇದ್ದಲ್ವಾ? ಸಂಕ್ಷೇಪವಾಗಿ ಹೇಳೋದು, 2-3 ಪದಗಳನ್ನ ಒಟ್ಟು ಮಾಡೋದು ಅಂತ ಅದನ್ನ ಸಮಾಸ ಅಂತ ಹಿಂದೆ ನೋಡಿದ್ದೀವಿ. ಸಮಾಸಾತ್ ಪೂರ್ವಂ ಅನವ್ಯಯಂ. ಸಮಾಸ ಮಾಡ್ಲಿಕ್ಕೆ ಮುಂಚೆ ಏನಾಗಿತ್ತು? ಅನವ್ಯಯ. ಸಮಾಸ ನಂತರಂ ಭವತಿ ಅವ್ಯಯಂ. ಸಮಾಸ ಆದ ಮೇಲೆ ಅವ್ಯಯವಾಗಿಬಿಡುತ್ತದೆ. ಇತಿ ಸಾರ್ಥಕಂ ನಾಮ ಸಮಾಸಸ್ಯ ಅಸ್ಯ. ಅದರಿಂದ ಈ ಸಮಾಸಕ್ಕೆ ಸಾರ್ಥಕವಾದ ಹೆಸರು. ಯಾಕೆ? ಅವ್ಯಯೀ ಭಾವವನ್ನ ಪಡೀತು. ಯಾವುದು ಅನವ್ಯಯವಾಗಿ ಇತ್ತೋ ಸಮಾಸ ಆದ ಮೇಲೆ ಅವ್ಯಯೀ ಭಾವವನ್ನ ಪಡೀತದೆ. ಭಾವ ಅಂದ್ರೆ ಧರ್ಮ ಅಂತ. ಅವ್ಯಯೀ ಏನ ಲಕ್ಷಣ ಹಿಂದೆ ಹೇಳಿದ್ರು, ಸದೃಶವಾಗಿ ಇರುತ್ತದೆ ಹಾಗೆ ಅಂತ. ತ್ರಿಶೂರು ಲಿಂಗಾವ್ಯಕ್ತಿ ವಚನದಲ್ಲಿ ಸಮಾನವಾಗಿ ಇರುತ್ತದೆ ಅಂತ ಏನು ಹೇಳಿದಾರಲ್ಲ, ಅಂತಹ ಧರ್ಮವನ್ನ ಪಡೀತದೆ. ಅದರಿಂದ ಇದಕ್ಕೆ ಏನು ಹೆಸರು? ಈ ಸಮಾಸಕ್ಕೆ ಅವ್ಯಯೀ ಭಾವ ಸಮಾಸ ಅಂತ ಹೆಸರು. ಅಲ್ಲ, ಇದನ್ನ ಹೇಳುವ ಸೂತ್ರ ಯಾವುದು? ನಾವು ನೋಡಿದ್ದೀವಿ, ವ್ಯಾಕರಣದಲ್ಲಿ ಏನೇ ಇರಬೇಕು ಅಂದ್ರೂ ಕೂಡ 3 ಜನ ಹೇಳಿರ್ಬೇಕು. ಯಾರು? ಪರರುಚಿಯವರು 3 ಜನ ಹೇಳಿರ್ಬೇಕು. ನೋಡಿ, ಅವ್ಯಯಂ ಅಂತ ಪೂರ್ತಿ ಸೂತ್ರ ಕೊಟ್ಟಿಲ್ಲ ಅವರು, ಸಂಕ್ಷೇಪ ಕೊಟ್ಟಿದ್ದಾರೆ. ಪೂರ್ತಿ ಸೂತ್ರ ಹೀಗಿದೆ: 2, 1, 6 ಹಾಗೆ ಅಂತ. ಅವ್ಯಯಂ ವಿಭಕ್ತಿ ಸಮೀಪ ಸಮೃದ್ಧಿ ವೃದ್ಧ್ಯರ್ಥ ಭಾವಾತ್ಯಯ ಸಂಪ್ರತಿ ಶಬ್ದ ಪ್ರಾದುರ್ಭಾವ ಪಶ್ಚಾದ್ಯಥಾ ಆನುಪೂರ್ವ್ಯ ಯೌಗಪದ್ಯ ಸಾದೃಶ್ಯ ಸಂಪತ್ತಿ ಸಾಕಲ್ಯಾಂತ ವಚನೇಶು ಹಾಗೆ ಅಂತ ಇಷ್ಟು ಸೂತ್ರ ಅದು. ಅದರ ಸಂಕ್ಷೇಪವಾಗಿ ಅವರು ಅವ್ಯಯಂ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅವರು. ಇಲ್ಲಿ ಕೊಟ್ಟಿಲ್ಲ ಅಷ್ಟೇ. ಅದರ ಅರ್ಥ ನೋಡು. ಅದನ್ನೇ ಕೊಟ್ಟಿದ್ದಾರೆ. ವಿಭಕ್ತ್ಯರ್ಥಾದಿಷು ವರ್ತಮಾನಂ ಅವ್ಯಯಂ ಸುಬಂತೇನ ನಿತ್ಯಂ ಸಮಸ್ಯತೆ ಸಹ ಅವ್ಯಯೀ ಭಾವ. ವಿಭಕ್ತಿ ಅರ್ಥ ಮುಂತಾದ ಅರ್ಥಗಳಲ್ಲಿ ಇದ್ದು ಯಾವ ಅವ್ಯಯ ಸುಬಂತೇನ ಒಂದು ಸುಬಂತ ಅಂದ್ರೆ ಏನು? ಸುಪ್ರತ್ಯಯ ಕೊನೆಯಲ್ಲಿರುವ ಪದ ಅಂತ ಅರ್ಥ. ಸುಪ್ರತ್ಯಯ ಕೊನೆಯಲ್ಲಿರುವ ಪದ ಯಾವುದು? ಉದಾಹರಣೆಗೆ ರಾಮ, ಕೃಷ್ಣ ಇವೇ ಮೊದಲಾದ ಪದಗಳು ಅದರ ಜೊತೆಗೆ ಸೇರಿ ನಿತ್ಯಂ ಸಮಸ್ಯತೆ, ಸಮಾಸವನ್ನ ಯಾವುದು ಪಡೀತದೋ ಸಹ ಅವ್ಯಯೀ ಭಾವ ಅಂತ ಅರ್ಥ. ಇದು ಒಂದು ಉದಾಹರಣೆ ನೋಡಿದರೆ ಅರ್ಥ ಆಗ್ತದೆ ನಮಗೆ. ಉದಾಹರಣಾರ್ಥಂ ನೋಡು, 3 ಅರ್ಥ ಕೊಟ್ಟಿದ್ದಾರೆ. ತುಂಬಾ ಅರ್ಥ ಇದೆ. ಇಲ್ಲಿ 3 ಅರ್ಥ ತೆಗೆದುಕೊಂಡಿದ್ದಾರೆ: ವಿಭಕ್ತಿ ಅರ್ಥೆ, ಸಮೀಪಾರ್ಥೆ, ಅಸಂಪ್ರತ್ಯರ್ಥೆ ಹಾಗೆ ಅಂತ. ಈ ರೀತಿಯಾಗಿ ಅನೇಕ ಅರ್ಥಗಳಲ್ಲಿ ಹೇಳಿದಲ್ಲ ಆಗ್ಲೇ, ತುಂಬಾ ಅರ್ಥದಲ್ಲಿ ಬರ್ತದೆ ಅವ್ಯಯೀ ಭಾವ ಸಮಾಸ. ಇಲ್ಲಿ 3 ಉದಾಹರಣೆ ಕೊಡ್ತಾರೆ. ಮೊದಲನೇದು ವಿಭಕ್ತಿ ಅರ್ಥೆ ಅಂದ್ರೆ ಏನರ್ಥ? ವಿಭಕ್ತಿ ಅರ್ಥದಲ್ಲೇ ಬರ್ತದೆ. 7 ವಿಭಕ್ತಿ ನೋಡಿದ್ದೀವಿ ನಾವು. ಅಧಿಹರಿ ಹಾಗೆ ಅಂದ್ರೆ ಏನರ್ಥ? ಅಧಿಹರಿ ಅಂದ್ರೆ ಅದು ಅವ್ಯಯ ಆಯ್ತು, ಅವ್ಯಯೀ ಭಾವ ಸಮಾಸ. ಹರೌ ಅಂತ ಅರ್ಥ, ಪರಮ ಹರಿಯಲ್ಲಿ ಅಂತ ಅರ್ಥ. ಅಧಿಹರಿ ಅಂದ್ರೆ ಏನರ್ಥ? ಹರಿಯಲ್ಲಿ ಅಂತ ಅರ್ಥ. ಅಧಿಹರಿ ಅಂತಾನೆ ಹೇಳ್ಬೋದು, ಹರೌ ಅಂತಾನು ಹೇಳ್ಬೋದು. ಅಧ್ಯಾತ್ಮಂ ಆತ್ಮನಿ, ಆತ್ಮನಿ ಅಂದ್ರೆ ನಮ್ಮಲ್ಲಿ ಇರೋದು ಅಧ್ಯಾತ್ಮ. ಅಧಿ ಆತ್ಮ ಆತ್ಮನಿ ಹಾಗೆ ಅಂತ ತನ್ನಲ್ಲಿ ಇರೋದು ಅಂತ ಹೇಳೋದು. ಇದು ವಿಭಕ್ತಿ ಅರ್ಥದಲ್ಲಿ ಬರುತ್ತದೆ. ಇದೆಲ್ಲ ಅಧ್ಯಾತ್ಮ ವಿದ್ಯಾ ಅಂತ ಹೇಳ್ತಾರೆ ನೋಡಿ. ಅಧ್ಯಾತ್ಮ ವಿದ್ಯಾ ಅಂದ್ರೆ ಒಳಗೆ ಇರುವ ಪರಮಾತ್ಮನನ್ನ ಸರಿಯಾಗಿ ತಿಳಿಸಿಕೊಡತಕ್ಕ ವಿದ್ಯೆ, ಅಧ್ಯಾತ್ಮ ವಿದ್ಯೆ ಅಂತ ಅರ್ಥ. ಆತರ ಅಧ್ಯಾತ್ಮ. ಇನ್ನು ಸಮೀಪ ಅರ್ಥದಲ್ಲಿ ಅದೆಲ್ಲ ಕೂಡ ಏನಾಗ್ತದೆ? ಇದೆಲ್ಲ ಅವ್ಯಯೀ ಭಾವಕ್ಕೆ ಉದಾಹರಣೆ. ಇದೆಲ್ಲ ಅಧಿಹರಿ ನೋಡಿ. ಇಲ್ಲಿ ಹರಿಂಬಾದ ಏನು? ಸುಬಂತ ಪದ. ಅಧಿಹರಿ ಅಂತ ಆಯ್ತು. ಇನ್ನು ಸಮೀಪಾರ್ಥದಲ್ಲಿ ಬರ್ತದೆ ಉಪಕೃಷ್ಣಂ. ಅಂದ್ರೆ ಏನರ್ಥ? ಕೃಷ್ಣನ ಹತ್ತಿರದಲ್ಲಿ ಇರೋದು ಅಂತ ಅರ್ಥ. ಕೃಷ್ಣಸ್ಯ ಸಮೀಪಂ ಉಪಕೃಷ್ಣಂ. ಉಪವೃಕ್ಷಂ ವೃಕ್ಷಸ್ಯ ಸಮೀಪಂ. ಉಪನಗರಂ ಕೆಂಗೇರಿ ಉಪನೇತ್ರಂ ಕಣ್ಣಿನ ಹತ್ರ ಇರೋದು. ಉಪನಗರಂ
ಕೆಂಗೇರಿಯನ್ನು ಉಪನಗರ ಅಂತ ಕರೀತಾರೆ. ಯಾಕೆ? ನಗರದ ಸಮೀಪದಲ್ಲಿ ಇದೆ, ಅದರಿಂದ ಉಪನಗರ. ಹಾಗೆ. ಇನ್ನು ಅಸಂಪ್ರತ್ಯರ್ಥೆ, ಸಂಪ್ರತಿ ಹಾಗೆ ಅಂದ್ರೆ ಈಗ ಇರೋದು ಅಂತ ಅರ್ಥ. ಸಂಪ್ರತಿ ಅಂದ್ರೆ ಏನು? ಈಗ ಇರೋದು. ಅಸಂಪ್ರತಿ ಅಂದ್ರೆ ಈಗ ಇಲ್ಲದೆ ಇರೋದು. ಅಸಂಪ್ರತ್ಯರ್ಥೆ, ಅಲ್ಲೂ ಕೂಡ ಅವ್ಯಯೀಭಾವ ಬರುತ್ತದೆ, ಅವ್ಯಯೀಭಾವ ಸಮಾಸ. ಅತಿ ನಿದ್ರಂ, ನಿದ್ರಾ ಸಂಪ್ರತಿ ನ ಯುಜ್ಯತೆ, ಈಗ ನಿದ್ರೆ ಬರ್ತಾ ಇಲ್ಲ ನಿಮಗೆಲ್ಲ, ಬೇರೆಯವ್ರಿಗೆ, ಈಗ ನಿಮಗೆ ಬರ್ತದೆ. ಅತಿ ನಿದ್ರಂ ಅಂದ್ರೆ ಏನರ್ಥ? ಪ್ರಸ್ತುತ ಈಗ ನಿದ್ರೆ ಇಲ್ಲದೆ ಇರೋದು ತಿಳಿಸಿಕೊಡೋದು. ಈ ರೀತಿಯಾಗೆಲ್ಲ ವಿಭಕ್ತಿ ಅರ್ಥದಲ್ಲಿ, ಸಮೀಪ ಅರ್ಥದಲ್ಲಿ, ಅಸಂಪ್ರತಿ ಎನ್ನುವ ಅರ್ಥದಲ್ಲಿ, ಅನೇಕ ಅರ್ಥಗಳಲ್ಲಿ ಅವ್ಯಯೀಭಾವ ಸಮಾಸ ಬರುತ್ತದೆ ಎಂಬ ಅದಕ್ಕೆ ಈ ಸೂತ್ರವೇ ಪ್ರಮಾಣ, ಅವ್ಯಯಂ ಅಂತ ಹೇಳ್ತಾರೆ. ಇನ್ನು ಯಥಾ ಅಸಾದೃಶ್ಯೇ, ಹಾಗೆ ಅಂತ ಎರಡನೇ ಸೂತ್ರ. ಇದು 2-1-7 ಎರಡನೇ ಅಧ್ಯಾಯ 1ನೇ ಪಾದದಲ್ಲಿ ಬರತಕ್ಕ 7ನೇ ಸೂತ್ರ. ಯಥಾ ಅಸಾದೃಶ್ಯೇ ಹಾಗೆಂದ್ರೆ ಯಥಾ ಇತ್ಯೇತತ್ ಅವ್ಯಯಂ ಅಸಾದೃಶ್ಯೇ ವರ್ತಮಾನಂ ಸುಬಂತೇನ ಸಹ ಸಮಸ್ಯತೆ ಅವ್ಯಯೀಭಾವಸ್ತು ಸಮಾಸೋ ಭವತಿ. ಯಥಾ ಎನ್ನುವ ಈ ಅವ್ಯಯ ಅಸಾದೃಶ್ಯೇ ಅಂದ್ರೆ ಯಥಾ ಅಂದ್ರೆ ಏನರ್ಥ? ಯಥಾ ರಾಜ ತಥಾ ಪ್ರಜಾ, ರಾಜ ಹೇಗೆ ಇರ್ತಾನೋ ಪ್ರಜೆಗಳು ಹಾಗೆ. ಇಲ್ಲಿ ಯಥಾ ಶಬ್ದ ಯಾವ ಅರ್ಥದಲ್ಲಿ ಬಂದಿದೆ? ಸಾದೃಶ್ಯ ಎನ್ನುವ ಅರ್ಥದಲ್ಲಿ ಬಂದಿದೆ, ಸಿಮಿಲರ್ ಎನ್ನುವ ಅರ್ಥದಲ್ಲಿ ಬಂದಿದೆ. ರಾಜ ಹೇಗೆ ಇರ್ತಾನೋ ಪ್ರಜೆಗಳು ಹಾಗೆ. ಯಥಾ ಪಿತಾ ತಥಾ ಪುತ್ರ, ತಂದೆ ಹೇಗಿರ್ತಾನೋ ಮಗ ಹಾಗೆ ಇರ್ತಾನೆ. ಸೊ ಅದ್ರ ಯಥಾ ಶಬ್ದ ಯಾವ ಅರ್ಥದಲ್ಲಿ ಬಂದಿದೆ? ಸಾದೃಶ್ಯ ಎನ್ನುವ ಅರ್ಥದಲ್ಲಿ ಬಂದಿದೆ. ಆದರೆ ಯಥಾ ಶಬ್ದ ಕೆಲವೊಮ್ಮೆ ಏನಾಗ್ತದೆ? ಅಸಾದೃಶ್ಯೇ ಅಂದ್ರೆ ಸಾದೃಶ್ಯ ಎನ್ನುವ ಅರ್ಥದಲ್ಲಿ ಬರೋದಿಲ್ಲ. ಅಸಾದೃಶ್ಯ, ಸಾದೃಶ್ಯ ಎನ್ನುವ ಅರ್ಥವನ್ನ ಬಿಟ್ಟು ಬೇರೆ ಅರ್ಥದಲ್ಲಿ ಬಂದಾಗ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಥಾ ಇತ್ಯೇತದ್ ಅವ್ಯಯ, ಯಥಾ ಎಂಬುದು ಅವ್ಯಯ, ಯಥಾ ತಥಾ ಅದೆಲ್ಲ ಅವ್ಯಯ ಅಂತ ನೋಡಿದ್ದೀವಿ. ಯಥಾ ಇತ್ಯೇತದ್ ಅವ್ಯಯಂ ಅಸಾದೃಶ್ಯೇ ಅಂದ್ರೆ ಏನರ್ಥ? ಅಸಾದೃಶ್ಯೇ ಇತಿ ಅರ್ಥೇ, ಅಸಾದೃಶ್ಯ ಅರ್ಥೇ, ಅರ್ಥದಲ್ಲಿ, ಆ ಅರ್ಥದಲ್ಲಿ ಅಂತ ಅರ್ಥ. ಅಸಾದೃಶ್ಯದಲ್ಲಿ ಅಂತ ಅರ್ಥ ಮಾಡಬಾರದು. ಅಸಾದೃಶ್ಯ ಎನ್ನುವ ಅರ್ಥದಲ್ಲಿ, ಅಸಾದೃಶ್ಯ ಎನ್ನುವ ಅರ್ಥದಲ್ಲಿ ಬಂದಾಗ ವರ್ತಮಾನಂ ಬರುವಾಗ ಸುಬಂತೆಯನ ಸಹ ಸಮಸ್ಯತೆ, ಸುಬಂತದ ಜೊತೆಗೆ ಅದು ಸಮಾಸವನ್ನು ಹೊಂದಿ ಏನಾಗ್ತದೆ? ಅವ್ಯಯೀಭಾವ ಸಮಾಸ ಅಂತ ಆಗ್ತದೆ. ಉದಾಹರಣೆಗೆ ಯಥಾ ವೃದ್ಧಂ, ಯಥಾ ವೃದ್ಧಂ ಅಂದ್ರೆ ಏನರ್ಥ? ವೃದ್ಧಾನ್ ಅನತಿಕ್ರಮ್ಯ ಎಂಬ ಅರ್ಥದಲ್ಲಿ ಬಂದಿದೆ. ಯಲಾ ಶಬ್ದ ಏನರ್ಥ ಬಂತು? ಅನತಿಕ್ರಮ್ಯ, ಮೀರದೇ ಇರೋ. ಅತಿಕ್ರಮ್ಯ ಅಂದ್ರೆ ಏನು? ಮೀರೋದು ಅಂತ. ಅನತಿಕ್ರಮ್ಯ ಮೀರದೇ ಇರೋದು. ಯಾರನ್ನ ಮೀರದೇ ಇರೋದು? ವೃದ್ಧರನ್ನ ಮೀರದೇ ಇರೋದು. ಯಥಾ ವೃದ್ಧಂ ಯಥಾ ವಯಃ ಪಠತಿ ಅಂದ್ರೆ ಏನರ್ಥ? ವಯಸ್ಸನ್ನ ಮೀರದೇ ಇರೋದು. ಅವನಿಗೆ ಎಷ್ಟು ವಯಸ್ಸಾಗ್ತದೋ ಅಷ್ಟು ತಕ್ಕಂತೆ ಅವನು ಓದ್ತಾ ಇದ್ದಾನೆ. ಯಥಾ ವಯ ಪಠತಿ, ಆತರ ವಯಸ್ಸನ್ನ ಮೀರದೆ, ವಯಸ್ಸಿಗೆ ಎಷ್ಟು ಮಾಡಬೇಕೋ ಅಷ್ಟು ಊಟ ಮಾಡ್ತಾನೆ. ಯಥಾ ವಯಃ ಭೋಜನಂ ಕರೋತಿ, ಆ ವಯಸ್ಸಲ್ಲಿ ಎಷ್ಟು ಊಟ ಮಾಡ್ಲಿಕ್ಕೆ ಆಗದು ಅಷ್ಟು ಊಟ ಮಾಡ್ತಾನೆ ಅವನು ಅಂತ ಅರ್ಥ. ಅರ್ಥ ಆಯ್ತಾ? ಯಥಾ ಅಧ್ಯಾಪಕಂ ಅಂದ್ರೆ ಅಧ್ಯಾಪಕರು ಹೇಳಿದ ರೀತಿಯಲ್ಲಿ ಅಂದ್ರೆ ಏನರ್ಥ? ಅಧ್ಯಾಪಕರನ್ನ ಮೀರದೆ, ಅಧ್ಯಾಪಕಾನ್ ಅನತಿಕ್ರಮ್ಯ ಅಂತ ಅರ್ಥದಲ್ಲಿ ಬರ್ತದೆ. ಈ ರೀತಿಯಾಗಿ ಯಥಾ ಶಬ್ದ ಅದಕ್ಕೆ ನೋಡಿ ಸೂತ್ರ ನೋಡಿ. ಯಥಾ ಅಸಾದೃಶ್ಯೇ, ಯಾವಾಗ ಯಥಾ ಶಬ್ದದ ಜೊತೆಗೆ ಸುಬಂತ ಬಂದು ಅಸಾದೃಶ್ಯ ಎನ್ನುವ ಅರ್ಥದಲ್ಲಿ, ಸಾದೃಶ್ಯ ಅರ್ಥದಲ್ಲಿ ಬರಬಾರದು. ಅಸಾದೃಶ್ಯ ಎನ್ನುವ ಅರ್ಥದಲ್ಲಿ ಬಂದ್ರೆ ಆಗ ಅವ್ಯಯೀಭಾವ ಸಮಾಸ ಆಗುತ್ತದೆ ಅಂತ ಅರ್ಥ. ಇನ್ನು ಸುಪ್ರತಿನ ಮಾತ್ರಾರ್ಥೆ, ಹಾಗೆ ಅಂತ. ಸುಪ್ರತಿನ ಮಾತ್ರಾರ್ಥೆ, ಮಾತ್ರ ಹಾಗೆ ಅಂದ್ರೆ ಏನರ್ಥ? ಮಾತ್ರ ಅಂದ್ರೆ ಮಾತ್ರ, ಏಕಮಾತ್ರ, ಒಂದು ಮಾತ್ರ ಕಾಲದಲ್ಲಿ ಅಂದ್ರೆ ಅಲ್ಪ ಅಂತ ಅರ್ಥದಲ್ಲಿ ಬರ್ತದೆ. ಮಾತ್ರ ಅಂದ್ರೆ ಅನೇಕ ಅರ್ಥ ಇದೆ, ಮಾತ್ರಗೆ ತುಂಬಾ ಅರ್ಥ ಇದೆ. ಅವನೇನ್ ಮಾಡ್ತಾನೆ? ಓದೋದು ಮಾತ್ರ ಮಾಡೋದಿಲ್ಲ, ಊಟ ಮಾಡ್ತಾನೆ, ಆಟ ಆಡ್ತಾನೆ, ಎಲ್ಲ ಮಾಡ್ತಾನೆ, ಆದ್ರೆ ಓದೋದನ್ನ ಮಾತ್ರ ಮಾಡೋದಿಲ್ಲ. ಅಲ್ಲಿ ಕೇವಲ
ಅಂತ ಅರ್ಥ. ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾನೆ ಅಂತ ಅರ್ಥ. ಇದೇ ಮಾತ್ರ ಶಬ್ದಕ್ಕೆ ಅರ್ಥ ಇದೆ. ದೇವರೇನಾಗಿದ್ದಾನೆ? ಜ್ಞಾನಾನಂದಮಯ ಮಾತ್ರ ಆಗಿದ್ದಾನೆ. ಅಂದ್ರೆ ದೇವರ ಶರೀರ ಏನು? ಜ್ಞಾನಾನಂದಮಯವಾದದ್ದು. ಜ್ಞಾನ ಆನಂದ ಇವುಗಳಿಂದ ಆದ ಶರೀರ ಅಂದ್ರೆ ಏನರ್ಥ? ಕೇವಲ ಜ್ಞಾನಾನಂದಮಯವಾದದ್ದು, ಪ್ರಾಕೃತವಾದದ್ದು ಯಾವುದು ಇಲ್ಲ. ಈ ಅರ್ಥದಲ್ಲಿ ಮಾತ್ರ ಬರುತ್ತದೆ ಅಂತ. ಆದ್ರೆ ಇಲ್ಲಿ ಮಾತ್ರಾರ್ಥೇ ವರ್ತಮಾನೇನ ಪ್ರತಿನಾ ಸಹ. ಈ ಪ್ರತಿ ಎನ್ನುವ ಶಬ್ದ ಅದು ಏನ್ ಬಂದಿರಬೇಕು? ಮಾತ್ರ ಎನ್ನುವ ಅರ್ಥದಲ್ಲಿ ಬಂದಿರಬೇಕು. ಮಾತ್ರಾರ್ಥೇ ವರ್ತಮಾನೇನ ಪ್ರತಿನಾ ಸಹ ಪ್ರತಿ ಎನ್ನುವ ಶಬ್ದ ಬಂದಿರಬೇಕು. ಆದರೆ ಪ್ರತಿ ಎನ್ನುವ ಶಬ್ದ ಯಾವ ಅರ್ಥದಲ್ಲಿ? ಮಾತ್ರ ಎನ್ನುವ ಶಬ್ದದಲ್ಲಿ ಅರ್ಥದಲ್ಲಿ ಬಂದಿರಬೇಕು. ಬಂದ್ರೆ ಅದ್ರ ಜೊತೆಗೆ ಇರುವ ಸುಬಂತದ ಜೊತೆಗೆ ಸೇರಿ ಅವಿಭಾವ ಸಮಾಸ ಆಗ್ತದೆ. ನೋಡಿ, ಮಾತ್ರ ಬಿಂದು ಸ್ತೋಮಕಂ ಅಲ್ಪಂ ಇತಿ ಏಕಾರ್ಥ. ಮಾತ್ರ ಅಂದ್ರೆ ಏನರ್ಥ? ಬಿಂದು. ಬಿಂದು ಅಂದ್ರೆ ಏನು? ಬಿಂದು ಅಂದ್ರೆ ಚುಕ್ಕಿ. ಬಿಂದು ಅಂದ್ರೆ ಸ್ವಲ್ಪ ಅಂತ ಅರ್ಥ. ಜಲಬಿಂದು, ಅಮೃತ ಬಿಂದು, ಅಶ್ರು ಬಿಂದು ಅಂತೆಲ್ಲ ಹೇಳ್ತಾರೆ. ಒಂದು ಡ್ರಾಪ್ ಅಂತ ಅರ್ಥ, ಒಂದು ಸ್ವಲ್ಪ. ಅಲ್ಪಂ, ಅಲ್ಪಂ ಅಲ್ಲಿ ಇದೆ ನೋಡಿ, ಇದೆಲ್ಲ ಒಂದು ಅರ್ಥ. ಅಲ್ಪಂ ಇತ್ಯರ್ಥ. ಉದಾಹರಣೆಗೆ ಶಾಖಪ್ರತಿ ಹಾಗೆ ಅಂತ ಅರ್ಥ. ಶಾಖಪ್ರತಿ ಅಂದ್ರೆ ಸ್ವಲ್ಪನೇ ತರಕಾರಿಯಿಂದ ಕೂಡಿದ್ದು ಎಂಬ ಅರ್ಥದಲ್ಲಿ ಬಂತು. ಶಾಖಸ್ಯ ಲೇಷ ಅಂದ್ರೆ, ಲೇಷ ಅಂದ್ರೆ ಏನು? ಸ್ವಲ್ಪ, ಅಲ್ಪ ಅಂತ ಅರ್ಥ. ಯಾವುದರ ಅಲ್ಪ? ಶಾಖಸ್ಯ, ತರಕಾರಿಯ ಒಂದು ಅಲ್ಪತೆ ಇದೆ ಅಂತ ಅರ್ಥ. ಸ್ವಲ್ಪ ತರಕಾರಿಯಿಂದ ಮಾಡಿರೋದು ಶಾಖಪ್ರತಿ ಅಂತ ಅರ್ಥ. ಇನ್ನು ಸೂಪಪ್ರತಿ, ಸ್ವಲ್ಪ ಸೂಪ ಇರೋದು, ಸೂಪ ರಸ. ಸೂಪಸ್ಯ ಲೇಷ ಅಂತ. ಲೇಷ ಅಂದ್ರೆ ಸ್ವಲ್ಪ ಅಂತ. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಶ್ರೀಮದ್ ಆಚಾರ್ಯರು ಮೊದಲು ಮಾಡಿದರು ಅಂತ ಬಂತು. ಪಾರೇ ಮಧ್ಯೆ ಷಷ್ಟ್ಯಾಚ ಅಂತ ಮುಂದಿನ ಸೂತ್ರ. ಪಾರೇ ಮಧ್ಯೆ ಷಷ್ಟ್ಯಾಚ ಅಂದ್ರೆ ಏನರ್ಥ? ಪಾರಮಧ್ಯ ಶಬ್ದವು ಷಷ್ಟ್ಯಂತೇನ ಸಹ ವಿಭಾಷಾ ಸಮಸ್ಯತೆ ಅವಿಭಾವಸ್ಯ ಸಮಾಸೋ ಭವತಿ ತತ್ ಸನ್ನಿಯೋಗೇನ ಅನಯೋಃ ಏದಂತತ್ವಂ ನಿಪಾತ್ಯತೆ. ಪಾರ ಮಧ್ಯ ಎನ್ನುವ ಶಬ್ದಗಳ ಹೇಳ್ತಾರೆ ನೋಡಿ. ಪಾರ ಮಧ್ಯ ಎನ್ನುವ ಶಬ್ದಗಳು ಷಷ್ಟ್ಯಂತೇನ, ಷಷ್ಠಿ ವಿಭಕ್ತಿ ಪ್ರತ್ಯಯ ಕೊನೆಯಲ್ಲಿರತಕ್ಕ ಶಬ್ದಗಳ ಜೊತೆಗೆ ವಿಭಾಷಾ ಸಮಸ್ಯತೆ. ವಿಭಾಷಾ ಅಂದ್ರೆ ಏನರ್ಥ? ಅಧಿಕಾರ ಸೂತ್ರ, ಅದು ಹಿಂದೆ ಬಂದಿದ್ದು ವಿಭಾಷಾ ಹಾಗೆ ಅಂತ. ಅಂದ್ರೆ ಸಮಾಸ ಮಾಡಬಹುದು, ಸಮಾಸ ಮಾಡದೇನೂ ಇರಬಹುದು ಹಾಗೆಂಬ ಅರ್ಥದಲ್ಲಿ ವಿಭಾಷಾ ಸಮಸ್ಯತೆ ಅವಿಭಾವ, ಆಗ ಕೂಡ ಅವಿಭಾವ ಸಮಾಸ ಬರುತ್ತದೆ. ಆದರೆ ತತ್ಸನ್ನಿಯೋಗೇನ ಅನಯೋಹೋ, ಈ ರೀತಿಯಾಗಿ ಬಂದಾಗ ಅನಯೋಹೋ, ಅನಯೋಹೋ ಅಂದ್ರೆ ಪಾರ ಮಧ್ಯ ಎನ್ನುವ ಶಬ್ದಗಳಿಗೆ ಏನ್ ಬರ್ತದೆ? ಏದಂತತ್ವಂ, ಏತ್, ಏತ್ ಕೊನೆಯಲ್ಲಿ ಏತ್ ಬರ್ತದೆ. ಏತ್ ಬರ್ತದೆ ಅಂದ್ರೆ ಏನರ್ಥ? ಏಕಾರ ಬರುತ್ತದೆ ಅಂತ ಅರ್ಥ. ಅಂದ್ರೆ ಏನಾಯ್ತು? ಪಾರ ಅಂತ ಇರಲ್ಲ, ಪಾರೇ ಅಂತ ಆಗ್ತದೆ. ಏದಂತತ್ವಂ ಪಾರೇ. ಮಧ್ಯ ಅಂತ ಇರೋದಿಲ್ಲ, ಮಧ್ಯೆ ಏಕಾರ ಒಂದು ಸೇರ್ತದೆ. ಇತಿ ನಿಪಾತ್ಯತೆ. ಈ ರೀತಿಯಾಗಿ ರೂಲ್ಸ್ ಇಟ್ಕೋಬೇಕು ನೀವು. ಪಾರೆ ಮಧ್ಯೆ ಹಾಗಂತ ಸಪ್ತಮಿ ಅರ್ಥ ಅಂತಾರೆ ತಿಳಿಬಾರದು. ಅವಿಭಾವ ಸಮಾಸ ಇದು. ಅದು ಆದರೂ ಕೂಡ ಇದು ವಿಭಕ್ತಿ ಪ್ರತ್ಯಯ ಹಂಗಂತ ತಿಳ್ಕೋಬಾರ್ದು. ಅದು ನಿಪಾತ್ಯತೆ. ಆ ರೀತಿಯಾಗಿ ಹೇಳಿದ್ದಾರೆ, ಇಟ್ಕೋಬೇಕು ಅಷ್ಟೆ. ಪಾರೆ ಮಧ್ಯೆ ಅಲ್ಲಿ ಏತ್ವ ಬರ್ತದೆ ಹಾಗೆ ಅಂತ ಒಟ್ಟು. ಉದಾಹರಣೆ ನೋಡಿ, ಪಾರೇ ಗಂಗಂ ಅಂದ್ರೆ ಪಾರಂ ನೋಡಿ, ಷಷ್ಠಿ ವಿಭಕ್ತಿ ಅಂತ ಪದ ಇರಬೇಕು ಅಂತ ಹೇಳಿದ್ದಾರೆ. ಗಂಗಾಯಾಹ ಷಷ್ಠಿ ವಿಭಕ್ತಿ ಅಂತ ಪದ. ಗಂಗೆಯ. ಪಾರಂ, ಪಾರಂ ಅಂದ್ರೆ ಏನು? ತೀರ ಅಂತ. ಪಾರ ಅಂದ್ರೆ ತೀರ. ಪಾರಂ ಗಂಗಾಯಾಹ ಅಂದ್ರೆ ಏನರ್ಥ ಬಂತು? ಗಂಗೆಯ ತೀರ ಅಂತ ಅಷ್ಟೇ ಅರ್ಥ. ಪಾರೇ ಗಂಗಂ ಹಂಗಂದ್ರೆ ಏನರ್ಥ? ಗಂಗೆಯ ತೀರ. ಅವಿಭಾವ ಸಮಾಸ. ಪಾರೇ ಯಮುನಂ,
ಪಾರಂ ಯಮುನಾಯಾಹ, ಯಮುನೆಯ ತೀರ ಅಂತ. ಮಧ್ಯೆ ಗಂಗಂ, ಮಧ್ಯಂ ಗಂಗಾಯಾಹ, ಗಂಗೆಯ ಮಧ್ಯಭಾಗ, ಮಧ್ಯ ಅಂತ. ಇದು ಅವ್ಯಯೀಭಾವ ಸಮಾಸ. ಇನ್ನು ಅನ್ಯ ಪದಾರ್ಥೇ ಚ ಸಂಜ್ಞಾಯಾಮ್, ಅನ್ಯ ಪದಾರ್ಥೇ ಚ ಸಂಜ್ಞಾಯಾಮ್, ಹಾಗೆ ಅಂತ. ಇದು 2:19ನೇ ಸೂತ್ರ. ನದೀಭಿಃ ಸಹ ಸುಬಂತಂ ಅನ್ಯ ಪದಾರ್ಥೇ ವರ್ತಮಾನಂ ಸಂಜ್ಞಾಯಾಂ ಗಮ್ಯಾಯಾಂ ನಿತ್ಯಂ ಸಮಸ್ಯತೆ ಅವ್ಯಯೀಭಾವಶ್ಚ ಸಮಾಸೋ ಭವತಿ. ಈ ನದಿಗಳನ್ನು ಹೇಳುವ ಶಬ್ದಗಳಿದೆ. ಏನು? ನದಿಗಳನ್ನು ಹೇಳುವ ಶಬ್ದ ಅದು ಏನರ್ಥದೆ? ನದಿ ಎನ್ನುವ ಅರ್ಥದಲ್ಲಿ ಬರೋದಿಲ್ಲ. ನದಿ ಬಿಟ್ಟು ಅನ್ಯ ಪದಾರ್ಥ ಬೇರೆ ಅರ್ಥದಲ್ಲಿ ಬಂದಾಗ ಆಗ ಸುಬಂತದ ಜೊತೆಗೆ ಸೇರಿ ಅದು ಅವ್ಯಯೀಭಾವ ಸಮಾಸ ಆಗ್ತದೆ, ಹಾಗೆ ಅಂತ. ಉದಾಹರಣೆಗೆ ಉನ್ಮತ್ತ ಗಂಗಂ. ಇಲ್ಲಿ ಗಂಗಾ ಅಂದ್ರೆ ಗಂಗಾ ಉನ್ಮತ್ತ ಅಂತ ಹಂಗ ಅರ್ಥ ಮಾಡ್ಕೋಬಾರ್ದು. ಉನ್ಮತ್ತ ಅಂದ್ರೆ ಪ್ರಚಂಡವಾಗಿ ಉಗ್ರವಾಗಿ ಹರಿಯೋದು ಅಂತ. ಗಂಗೆ ಕೆಲವು ಕಡೆ ಹಂಗ ಹರಿತಾಳೆ, ಭಾರಿ ವೇಗ, ಭಾರಿ ರಭಸ. ಅಲ್ಲಿ ತುಂಗೆ ಹರಿದಳು. ಒಟ್ಟು ಉತ್ತಮ ಗಂಗಂ ಬಾದು ಇಲ್ಲಿ ನದಿ ಶಬ್ದ ಯಾವುದು? ನದಿಯನ್ನು ಹೇಳುವ ಶಬ್ದ ಯಾವುದು? ಗಂಗಾ ಶಬ್ದ ಇದೆ ನೋಡು. ಉನ್ಮತ್ತ ಗಂಗಾ ಎತ್ರ ಸಹ, ಹಾಗೆ ಅಂತ ಉನ್ಮತ್ತ ನದಿ ಶಬ್ದ ಬಂದಿದೆ. ಆದ್ರೆ ಇಲ್ಲಿ ಒಟ್ಟ ಅರ್ಥ ಏನ್ ಬಂತು? ನದಿ ಉನ್ಮತ್ತ ಹಂಗೆ ಹೇಳಿಕ್ಕೆ ಅರ್ಥ ಬರೋದಿಲ್ಲ. ಯಾವ ದೇಶ ನೋಡಿ, ಅನ್ಯಾರ್ಥೆ, ಯಾವ ದೇಶದಲ್ಲಿ ಗಂಗೆ ಪ್ರಚಂಡವಾಗಿ ಹರಿತಾಳೋ ಆ ದೇಶ ಅಂತ ಅನ್ಯಾರ್ಥೆ ಬಂತು. ಗಂಗಾ ಇದ್ರೂ ಕೂಡ ಗಂಗಾ ನದಿ ಅರ್ಥದಲ್ಲಿ ವಿಗ್ರಹವಾಕ್ಯದಲ್ಲಿ ಬಂದಿದೆ. ಆದ್ರೂ ಕೂಡ ಒಟ್ಟು ಏನರ್ಥ ಬಂತು? ದೇಶದ ಅರ್ಥ ಬಂತೇ ಹೊರತು ಯಾವ ಅರ್ಥ ಬಂದಿಲ್ಲ? ನದಿ ಅರ್ಥ ಬಂದಿಲ್ಲ. ಉನ್ಮತ್ತ ಗಂಗಂ, ಉನ್ಮತ್ತ ಗಂಗಾ ಎತ್ರ ಸಹ ಅಂದ್ರೆ ಯಾವ ದೇಶದಲ್ಲಿ ಗಂಗೆ ಪ್ರಚಂಡವಾಗಿ ಹರಿತಾಳೋ ಅಂತ ದೇಶ ಅಂತ ದೇಶದ ಅರ್ಥ ಬಂತೆ ಹೊರತು ನದಿಯ ಅರ್ಥ ಬಂದಿದೆ. ನೋಡಿ ವೃತ್ತಿವಾಕ್ಯ ನೋಡಿ, ನದೀಭಿಃ ಸಹ ಸುಬಂತಂ ಅನ್ಯ ಪದಾರ್ಥೇ, ಬೇರೆ ಅರ್ಥದಲ್ಲಿ ಬಂದಿದೆ. ವರ್ತಮಾನಂ ಸಂಜ್ಞಾಯಾಂ ಗಮ್ಯಾಯಾಂ ನಿತ್ಯಂ ಸಮಸ್ಯತೆ. ಇನ್ನು ಲೋಹಿತ ಗಂಗಾ ಯತ್ರ, ಲೋಹಿತ ಗಂಗಂ ಅಂದ್ರೆ ಗಂಗಾ ಕೆಂಪಾಯಿತು ಅಂತ ತಿಳ್ಕೊಬಾರ್ದು. ಯಾವ ದೇಶದಲ್ಲಿ ಕೆಂಪಾಗಿ ಹರಿಯುತ್ತಾಳೋ ಆ ದೇಶ ಅಂತ ದೇಶವನ್ನು ಹೇಳುವ ಶಬ್ದ ಇದು. ಲೋಹಿತ ಗಂಗಂಬದು ಅಂತಹ ಸಂದರ್ಭದಲ್ಲಿ ಏನಾಗ್ತದೆ? ಅವ್ಯಯೀಭಾವ ಸಮಾಸ ಬರುತ್ತದೆ. ಲೋಹಿತ ಗಂಗಾ ಯತ್ರ ಸಹ, ಹಾಗೆ ಅಂತ ಅಲ್ಲಿ ನಾವು ಅವ್ಯಯೀಭಾವ ಸಮಾಸ ನೋಡಿ. ಅನ್ಯ ಪದಾರ್ಥೇ ಚ ಸಂಜ್ಞಾಯಾಂ, ಹಾಗೆ ಅಂತ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಅಭ್ಯಾಸವನ್ನ ಮಾಡಿ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.